ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸೋದಕ್ಕೆ ಕಾರಣ ಏನು? ಗಾಂಧಿ ಫೋಟೋಕ್ಕೆ ಗುಂಡಾರಿಸ್ಬಿಟ್ಟು ಗೋಡ್ಸೆನ ನವೀಕರಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ನರೇಂದ್ರ ಮೋದಿ ಅವರು ಇವ್ರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾರೆ. ವಿದೇಶಕ್ಕೆ ಹೋದಾಗ ಗಾಂಧಿಯನ್ನು ಸ್ಮರಿಸ್ತಾರೆ. ಮನಮೋಹನ್ ಸಿಂಗ್ಗೆ ಗೊಂದಲಕ್ಕೊಳಗಾಗಿದ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆದ್ರೆ ಸೋನಿಯಾ ಗಾಂಧಿ ಪಟ್ಟಿ ಹಿಡಿದುಬಿಟ್ಟು ಇದನ್ನು ಜಾರಿಗೊಳಿಸಕ್ಕೆ ಉದ್ಯೋಗ ಖಾತ್ರಿ ಕೊಡಬೇಕು. ಅವಾಗ 360 ದಿನ ಅಂತ ಮಾತಾಡ್ತಾ ಇದ್ರು. ವರ್ಷದಲ್ಲಿ 100 ದಿನಗಳ ಕಾಲ ನೀವು ಉದ್ಯೋಗವನ್ನು ಕೊಡಲೇಬೇಕು. ಮನಮೋಹನ್ ಸಿಂಗ್ನ ಬೈತಾರೆ, ಯಾರನ್ನ ಬೈತಾರೆ, ಸೋನಿಯಾ ಗಾಂಧಿಗಂತೂ ಬಾಯಿ ಸಿಕ್ಕಂಗ್ ಬಿಡ್ತಾರೆ. ಬೇರೆ ಪಕ್ಷದವರ ಜೊತೆಗೆ ಎಕ್ಸ್ಪೆಷಲಿ ಬಿಜೆಪಿ ಅತಿ ಹೆಚ್ಚು ಕೆಟ್ಟ ಭಾಷೆಯಲ್ಲಿ ಬಳಸ್ತಾರೆ. 11 ವರ್ಷಗಳಾಗುತ್ತೆ. ಅದಂತೂ ಒಂದು ವಿಕೃತಿ ಮಟ್ಟಕ್ಕೆ ಹೋಗಿದೆ. RT ಆಕ್ಟ್ನ ದುರ್ಬಲಗೊಳಿಸಿದ್ರು, ಶಿಕ್ಷಣ ಹಕ್ಕು ಕಾಯ್ದೆನ ದುರ್ಬಲಗೊಳಿಸಿದ್ರು, ಫುಡ್ ಸೆಕ್ಯೂರಿಟಿ ಆಕ್ಟ್ ದುರ್ಬಲಗೊಳಿಸಿದ್ರು, ಜನಪರ ಕಾಯ್ದೆಗಳನ್ನ ದುರ್ಬಲಗೊಳಿಸ್ತಾ ಬಂದ್ರು. ಬಿಜೆಪಿ ಜನಸಾಮಾನ್ಯರಿಗೆ ಕೊಟ್ಟ ಕೊಡುಗೆ ಏನು ಕೊಟ್ಟಿಲ್ಲ. ಇವತ್ತು ಇಡಿಯನ್ನ ತಗೊಂಡು ಯಾವ ರೀತಿ ದಾಳಿ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ. UAP ಇಟ್ಕೊಂಡು ಎಂತೆಂತನ್ನೆಲ್ಲ ಅರೆಸ್ಟ್ ಮಾಡಿದಾರೆ ಅಂತ ನೋಡ್ತಾ ಇದೀವಿ. ಆದ್ರೆ ಜನಪರ ಕಾಯ್ದೆಗಳನ್ನ ದುರ್ಬಲಗೊಳಿಸಿ. ಸರ್, ಈಗ ಜಿ ರಾಮ್ಜಿ ಏನಕ್ಕೆ ಬಂದಿದ್ದು, ಅದು ಏನಕ್ಕೆ ಇಡಬೇಕಿತ್ತು? ಅದನ್ನ ಸದನದಲ್ಲಿ ಒಬ್ಬ ಸಂಸದರು ಮಾತಾಡಿದ್ದಾರೆ. ಚೌಡರು ಹೇಳ್ತಾ ಇದ್ದಾರೆ, ಈ ಜಿ ರಾಮ್ಜಿ ಅಂತ ಹೇಳಕ್ ಕಲ್ತ್ಕೊಳ್ಳಿ, ರಾಮನ ಹೆಸರು ಇನ್ನಾದ್ರೂ ರಾಮನ ಹೆಸರು ಜಪ್ಸಿ ಅನ್ನುವಂಥದ್ದು. महात्मा गांधी स्वयं राम राज्य की स्थापना की बात करते थे और उनके अंतिम शब्द भी हे राम थे. बापू जी का पूरा सम्मान करते हुए राम राज्य की स्थापना मतलब दैहिक दैविक भौतिकता का राम राज्य काहू नहीं व्यापा. इसलिए माननीय अध्यक्ष महोदय, ये पूरा दिन महात्मा गांधी जी की भावनाओं के अनुरूप है, राम राज्य की स्थापना के लिए है. बहुत बहुत धन्यवाद. ಜಿ ರಾಮ್ಜಿ ಇದೇನು ನಿಜವಾದ ರಿಕ್ವೈರ್ಮೆಂಟ್ ಇತ್ತಾ? ಇವರು ಗಾಂಧಿ ವರ್ಸಸ್ ರಾಮ ತರ್ತಾ ಇದ್ದಾರೆ ಗೊತ್ತಿಲ್ಲ. ಹೆಸರು ಚೇಂಜ್ ಮಾಡಿದ್ರೆ ಭ್ರಷ್ಟಾಚಾರ ಆಗತ್ತಾ? ಹಂಗಂದ್ರೆ ಗಾಂಧಿ ಭ್ರಷ್ಟ ಅಂತ ಹೇಳಿಕೊಂಡಿದ್ದಾರೆ ಅವರು. ಗಾಂಧಿ ಹೆಸರಿದ್ದಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು, ರಾಮನ ಹೆಸರಿಗೆ ಬಂದಾಗ ಭ್ರಷ್ಟಾಚಾರ ಕಮ್ಮಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ರಾಮನ್ ತರನೇ ಇರಿ, ಯಾಕೆ ರಾವಣನ್ ತರ ಮಾಡ್ತೀರಾ ನೀವು? ರಾಮ ಮಾಂಸಾರ ಸೇವಿಸ್ತಿದ್ದ ಅಂತ ಹೇಳ್ಬಿಟ್ರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸರ್ಕಾರ ಗ್ರೌಂಡ್ ವರ್ಕ್ ಏನು ಮಾಡಲ್ವಾ? ಇವ್ರು ಮಾಡಿಲ್ಲ ಅಂತ ಹೇಳ್ತಿರೋದು. ಗ್ರೌಂಡ್ ವರ್ಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಮೋದಿ ಅವರು ಗುಜರಾತ್ CM ಅವಾಗೆಲ್ಲ ಭ್ರಷ್ಟಾಚಾರನೇ ಇರ್ಲಿಲ್ವಾ ಈ ಸಂಬಂಧಪಟ್ಟ ಖಾತೆ? ಅವರೇ ಹೇಳ್ಬೇಕು, ಬಿಜೆಪಿ ಅವರು ಹೇಳ್ಬೇಕು. ಗುಜರಾತ್ ಮಾಡಲ್ಲ ಅಂತ ಹೇಳ್ತಾನೆ. ಅತಿ ಹೆಚ್ಚಿನ ಪ್ರಮಾಣದ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ, ಸ್ತಂಭಗಳಿದ್ದಾವೆ, ಬಡತನ ಇದೆ ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಅಸಮಾನತೆ ನೀವು ಗುಜರಾತ್ ನೋಡ್ಬೋದು. ನರೇಗಾದು ಕರಪ್ಷನ್ ಇದೆ ಅಂತ ಹೇಳಿದ್ರಲ್ಲ, ಮೋದಿ ಅವರು 2013 ತನಕ ಅವರೇ CM ಇದ್ರು. ಅದಕ್ಕಿಂತ ಮುಂಚೆನೆ ಬಂದಿದ್ದು. ಸೊ ಹಾಗಾದ್ರೆ ಇವರು ಕರಪ್ಷನ್ ಅಲ್ಲಿ ಭಾಗಿಯಾಗಿದ್ದಾರ? ಅಂಬಾನಿ ಅದಾನಿಯ ಇಬ್ಬರ ಸಂಪತ್ತು ಇವತ್ತು ಹತ್ತತ್ರ 15 ಲಕ್ಷ ಕೋಟಿ ಆಗಿದೆ. ಅಂದ್ರೆ 4 ರಾಜ್ಯಗಳ ಬಜೆಟ್ ಇವತ್ತು ಅಂಬಾನಿ ಮತ್ತು ಅದಾನಿಯ ಸಂಪತ್ತಾಗಿದೆ. ಇದು ಭ್ರಷ್ಟಾಚಾರ ಅಲ್ವಾ? 30% ಇಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ರಾಜ್ಯ ಸರ್ಕಾರಗಳಿಗೆ? ಈ ಅಭಿವೃದ್ಧಿ ಯೋಜನೆಗಳಿಗೆ ಅಲೋಕೇಶನ್ ಈಗ ಆಲ್ರೆಡಿ ಕಡಿಮೆ ಆಗಿದೆ. ಅದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬಹುಶಃ ಗ್ಯಾರಂಟಿಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಿಂದಿನ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇತ್ತಲ್ಲ, ಅದು ಮಾಡಿದ್ದು ಎಷ್ಟು % ಮಾಡಿತ್ತು, ಮತ್ತೆ ಏನೆಲ್ಲ ಮಾಡಿತ್ತು? ಮೋದಿ ಅವ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಏನೆಲ್ಲ ಪಾಲಿಸಿಗಳನ್ನ ಮಾಡ್ತು, ಯಾವ್ದಾದ್ರು ತೆಗಿತು? ನರೇಗಾ, ಶಿಕ್ಷಣ ಹಕ್ಕು ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಆಹಾರ ಭದ್ರತೆ ಕಾಯ್ದೆ, ಇವು ನಿಜವಾದಂಥ ಜನಪರ ಕಾಯ್ದೆಗಳೇ. ಇದಕ್ಕೆ ಸರಿಸಾಟಿ ಆದಂಥ ಯಾವುದೇ ಕಾಯ್ದೆಯನ್ನು ಕಳೆದ 10-11 ವರ್ಷಗಳಲ್ಲಿ ಈ ಮೋದಿ ನೇತೃತ್ವದ ಸರ್ಕಾರ ಮಾಡಿಲ್ಲ ಅಂತ ನಾನು ವಿಷಾದದಿಂದ ಹೇಳಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.